ನಮಸ್ಕಾರ. ನಾನು ಈ ದಿನ ಒಂದು ಕೆಂಪು ಚಟ್ನಿ ಅಂತ ಮಾಡಿ ತೋರಿಸ್ತೀನಿ. ಇದು ಬಹಳ ಹಳೆಯ ಕಾಲದ್ದು ಇಡ್ಲಿಗೆ ಮಾಡುವಂತಹ ಚಟ್ನಿ. ಇಡ್ಲಿಗೆ ತುಪ್ಪ ಹಾಕ್ಕೊಂಡು ಈ ಚಟ್ನಿನ ನಂಚ್ಕೊಂಡು ತಿಂದರೆ ಅದು ರುಚಿ ಹೇಳೋಕ್ಕಾಗದಷ್ಟು. ಈ ಚಟ್ನಿ ತಿಂದರೆ ಹುಳಿತೇಗೆ ಬರಲ್ಲ, ಗಂಟ್ಲು ಸುಡಲ್ಲ, ಬಹಳ ರುಚಿಯಾಗಿರುತ್ತೆ. ಬನ್ನಿ ಕೆಂಪು ಚಟ್ನಿ ಮಾಡೋ ರೆಸಿಪಿ ತೋರಿಸ್ತೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 1/4 ಚಮಚ ಎಣ್ಣೆ ಹಾಕಿದ್ದೀನಿ. 2 ಒಣಮೆಣಸನ್ನ ಪೀಸ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಒಂದು ಈರುಳ್ಳಿ ಹೆಚ್ಚಾಕೋಣ. ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಒಂದು ಟೊಮೊಟೊ ಹಣ್ಣು ಹಾಕೋಣ. ಟೊಮೊಟೊ ಸಹ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ಟೊಮೊಟೊ ಮತ್ತು ಈರುಳ್ಳಿಯಿಂದ ಒಣಮೆಣಸನ್ನ ಸಪ್ರೇಟಾಗಿ ಇಟ್ಕೊಳ್ತೀನಿ. ಮಿಕ್ಸಿ ಜಾರಿಗೆ 1 ಹೋಳು ಕಾಯಿ ಹೂವು ಹಾಕಿಟ್ಕೊಂಡಿದ್ದೀನಿ. ಈಗ ಹಾಗೆ ಒಂದು ಸರಿ ಪುಡಿ ಮಾಡೋಣ. 6 ಬೆಳ್ಳುಳ್ಳಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. 1/4 ಇಂಚು ಶುಂಠಿ ಇದೆ. ಒಣಮೆಣಸು ಹುರಿದಿದ್ದು ರೆಡಿ ಇದೆ. ಇವೆಲ್ಲವನ್ನು ಕಾಯಿ ಜೊತೆ ಹಾಕೋಣ. 2 ಸ್ಪೂನು ಪುಟಾಣಿ ಹಾಕೋಣ. 1 ಸ್ಪೂನು ಹುಣಸೆ ರಸ ಹಾಕೋಣ. ರುಚಿಗಾಗಷ್ಟು ನಾನು ಕಲ್ಲುಪ್ಪು ಹಾಕ್ತೀನಿ. ಈಗ ಅರ್ಧ ಲೋಟದಷ್ಟು ನೀರು ಹಾಕೋಣ. ಅರ್ಧ ಚಮಚದಷ್ಟು ಸಕ್ಕರೆ ಹಾಕೋಣ. ಈಗ ಒಂದು ಸರಿ ರುಬ್ಬೋಣ. ಈಗ ಸ್ವಲ್ಪ ರುಬ್ಬಿದ ಮಿಶ್ರಣಕ್ಕೆ ಟೊಮೊಟೊ ಮತ್ತು ಈರುಳ್ಳಿ ಫ್ರೈ ಮಾಡಿದ್ದನ್ನು ಹಾಕೋಣ. ಸ್ವಲ್ಪ ನೀರು ಹಾಕೋಣ. ಚೆನ್ನಾಗಿ ರುಬ್ಬೋಣ. ಕೆಂಪು ಚಟ್ನಿ ರುಬ್ಬಾಯಿತು. ಈಗ ಪರಿಮಳಕ್ಕೆ ರುಚಿಗೆ ಒಂದು ಒಗ್ಗರಣೆ ಕೊಡೋಣ. ಒಲೆ ಮೇಲೆ ಒಗ್ಗರಣೆ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಒಣಮೆಣಸಿನ್ಕಾಯಿ ಚೂರು ಮತ್ತು ಕರಿಬೇವು ಹಾಕ್ತೀನಿ. 1 ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕ್ತೀನಿ. ಚಟ್ನಿಗೆ ಒಗ್ಗರಣೆ ಹಾಕೋಣ. ರುಚಿಯಾದ ಕೆಂಪು ಚಟ್ನಿ ಒಗ್ಗರಣೆಯೊಂದಿಗೆ ರೆಡಿ ಆಯಿತು. ನೋಡಿದ್ರಲ್ಲ, ಕೆಂಪು ಚಟ್ನಿ ಹೇಗೆ ಮಾಡೋದು ಅನ್ನೋ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ. ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.